ಗೊತ್ತಾಗ್ತೈತೆ. ಅದು ಜನ ಏನು ಸುಮ್ಕೊಂಡಿರ್ತಾರೆ ಅಂದ್ರೆ ನೀವು ಯಾವನಾರೇ ಒಂದು ತಂದು ಹುಲಿಯ ತಂದು ಕೂಡ ಹುಲಿ ಆಗ್ತೈತೇನು? ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗಬೇಕು. ನೀವು ಎಲ್ಲರೇ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ ಬೆಟ್ಟದ ಹುಲಿ ಅಂತ ನೀವು ಬರ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೆಲವೊಂದು ಪ್ರಚಾರಗಳು ಸಿಗ್ತಾವೆ. ರಾಜ ಹುಲಿನ ಅನ್ಬೋದು, ಏಕಚಕ್ರಾಧಿಪತ್ಯ ಹುಲಿ ಯಾರು ಸರ್? ನೀವು ನಾವೇನು ಹೇಳ್ಕೊಂಡೇವೆ ನಾವು ಒಮ್ಮೆ ಹೇಳ್ಕೊಂಡೇನು ಹೇಳ್ರಿ ನೋಡೋಣ. ಬೆಡದುಲಿ ಕಾಡುಲಿ ಅವೆಲ್ಲ ನೀವು ಮಾಧ್ಯಮದವ್ರು ತಯಾರು ಮಾಡೋ ನಿಮ್ಗೆ ಅರ್ಧ ಗಂಟೆ ಇಂದಿನ ವಿಶೇಷತೆಯನ್ನು ಹೊಡಿತಿರಲ್ಲ ಅದರ ಹೊಡ್ಕೋತ ನಾಳೆ ನೀವು ಸಭೆ ಇದೆಯಾ? ಸಭೆ ಅಜೆಂಡಾ ಏನು? ಎಷ್ಟೊತ್ತಿಗೆ ಇರುತ್ತೆ? ನಿಮ್ಮ ಯಾವ ನಿರ್ಣಯ ತೆಗೆದುಕೊಳ್ಳೋ ಮುಂದಾಗಿದ್ದೀರಿ ಸರ್? ನೋಡೋಣ. ಸಭೆ ಈಗ 2 ಹಂತದಲ್ಲಿ ಆಗ್ತದೆ. ನೀವೇನು ಇಷ್ಟು ದಿವಸ ಕರಿತಿದ್ದಿದ್ರಲ್ಲ ತಟಸ್ಥ ಪರಿವರ್ತನೆ ಆಗಿ ನಿಷ್ಠಾವಂತ ಆಗಿದೆ. ಪಕ್ಷ ಉಳಿಸ್ಬೇಕನ್ನೋಂಥದ್ದು ಗುಂಪು ದೊಡ್ಡದಾಗ್ತಾ ಇದೆ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ ಸರ್. ಈಗ ನಾಳೆನ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಟೀಮಿಂದ ಅಭ್ಯರ್ಥಿ ಆಯ್ಕೆ ಮಾಡ್ಕೊತೀರಾ ಸರ್? ನೋಡ್ತೀವಿ, ವಿಚಾರ ಮಾಡ್ತೀವಿ. ಇಲ್ಲ, ಈಗ ಏನು ಯಾವುದೂ ನಾವು ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ನಮ್ಮ ಮನೆ ವಿಜಯಪುರದಲ್ಲಿ ಹೇಳಿದ್ದೇನು, ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ರಾಮುಲು ಅವರು ಅಸಮಾಧಾನಗೊಂಡಿದ್ದಾರೆ ಸರ್, ಅದ್ರದ್ದು ಎಲ್ಲರ ಅಸಮಾಧಾನ ಅದ ರೀ. ಈಗ ಯಾರೂ ಸಮಾಧಾನ ಇಲ್ಲ. ಅವ್ರ ಹಿಂದಿದ್ದು ಚೀಲಗಳು ಅಷ್ಟೇ ಸಮಾಧಾನ. ರಾಮುಲು ಅವರು ನೀವೇನಾದ್ರು ಮಾತಾಡಿದ್ರೆ ಅವ್ರೇನಾದ್ರು ಮಾತಾಡೋದು? ಬಣದ ಸದಸ್ಯರ ಸ್ಟ್ರೆಂತ್ಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ? ಇಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗೋದೆ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ನೀವು ಹೀಗೆ ಹೇಳ್ತೀರಿ, ಬಟ್ ಅವರು ಅಧ್ಯಕ್ಷ ಹೇಳ್ತಾರೆ ಟೀಕೆ ಟಿಪ್ಪಣಿಗಳು ಬಂದಾಗ, ವಿರೋಧಗಳು ಬಂದಾಗ, ಆಕ್ಷೇಪಗಳು ಬಂದಾಗ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ. ಮಾಡಲಿ. ತಮ್ಮ ಹೋರಾಟಕ್ಕೆ ಕಾಲ್ ದ ಬೆಸ್ಟ್ ಹೇಳಿದ್ದಾರೆ ಸರ್ ವಿಜಯೇಂದ್ರ ಅವ್ರ ಬೆಳಿಗ್ಗೆ. ನಮ್ಮ ಹೋರಾಟಕ್ಕೆ ನಮ್ಮ ಟೀಮ್ಗೆ ಸಭೆಗೆ ಎಲ್ಲರೂ ನೋಡ್ರಿ, ವಿಜಯೇಂದ್ರನ ಆಲ್ ದಿ ಬೆಸ್ಟ್ ಅಂದ್ರೆ ಎಷ್ಟು ದುರಹಂಕಾರ ಐತೆ ಅಂತ ಮನುಷ್ಯಾಗ. ದುಡ್ಡು ಮಾತಾಡಿಸ್ತಾ ಇದೆ, ದುಡ್ಡು. ಅದು ದುರ್ದೈವ ಅಂದರೆ ರಾಜ್ಯದಾಗಿರುವಂಥ ಸರ್ಕಾರ ಅವ್ರ ಜೊತೆಗಿದೆ. ನಾವೇನು ಮಾಡೋದು? ನಾಳಿನ ಸಭೆಗೆ ಬರುತ್ತಾ? ನಾವು 2 ಹಂತದಲ್ಲಿ ಮಾಡ್ತಾಯಿದ್ದೀವಿ. ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ. ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ. ಅಟ್ಟು ಮೀರಿ ನಮ್ಗೆ ವಿಜೇಂದ್ರನೇ ಬೇಕಂದರೆ ನೋಡೋಣ. ನಾವು ವಿಜೇಂದ್ರನೇ ಇಂದ್ರ ಚಂದ್ರ ಅವರು ತಿಳ್ಕೊಂಡಿದ್ದೀವಿ, ನೋಡೋಣ. ಈಗ 28 ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈಗ ಅದನ್ನ ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ? ನೋಡ್ರಿ, ಆಯಾ ಜಿಲ್ಲಾದಾಗಿನ ಶಾಸಕರು, ಸಂಸದರು, ಹಿರಿಯ ನಾಯಕರು, ಮೂಲ BJPಯವರು ಅದಾರೆ. ಅವ್ರನ್ನೆಲ್ಲನೂ ವಿಶ್ವಾಸ ತೊಗೊಂಡು ಮಾಡಬೇಕಾಗಿತ್ತು ಅಷ್ಟೇ. ಮಾಡಿಲ್ಲ. ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗಬೇಕಷ್ಟೇ. ರಾಮುಲು ಅವರು ನಿಮ್ಮ ಜೊತೆಗೆ ಏನಾದ್ರು ಮಾತನಾಡಿದ್ರೆ ಸರ್? ನನ್ನ ಜೊತೆ ನೀವೇನಾದರೂ ಇಲ್ಲ, ನಾನು ಮಾತಾಡಿಲ್ಲ. ನಮ್ಮ ಏನು ನಾವು ಕೆಲವೊಂದು ನಮ್ಮ ಪ್ರಮುಖರು ಮಾತನಾಡಿದ್ದಾರೆ. ಏನು ಅಸಮಾಧಾನ ಸರ್? ಅವ್ರಿಗೆ ಅನ್ಯಾಯ ಆಗಿದ್ದು ಏನು? ನೋಡ್ರಿ, ಎಲ್ಲರಿಗೂ ಏನಾಗಿಬಿಟ್ಟದ, ಸೀನಿಯರ್ ಅನ್ನೋರಿಗೆ ಗೌರವನೇ ಇಲ್ಲ. ನಿನ್ನೆ ಡಾಕ್ಟರ್ ಸುಧಾಕರ್ ಅವ್ರು ಹೇಳ್ಯಾರಲ್ಲ, ನಾನು ಫೋನೇ ತೊಗೋದಿಲ್ಲ ಅಂತೇಳಿ. ಒಬ್ಬ MP ಫೋನ್ ತೊಗೋದಿಲ್ಲ ಅಂದಮೇಲೆ ಮತ್ತೇನು ಇವನು ಉಳ್ಕಿದ ಸಾಮಾನ್ಯ ಕಾರ್ಯಕರ್ತರ ಗತಿ ಅದು. ಒಂದು 2-3 ಬಚ್ಚ ಇಟ್ಟನ ಅವು ಬಂದ ಕೂಡಲೇ ಕೊಳ್ಳಾಗೆ ಅದು ಏನೋ ಹಾಕ್ಕೊಂಡು ಅಗದಿ ಜನರಲ್ ಸೆಕ್ರೆಟರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವ 10 ಓಟ್ ಇಲ್ಲ ಅವ್ರಿಂದ. ಅವು ಯಾವ ಕಾಂಗ್ರೆಸ್ಗೆ ಹೋಗ್ತಾ ಗೊತ್ತಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಡು ಕೂತು ಇಲ್ಲಿ ಬಂದು BJP ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ಗೆ ಹೋಗಲ್ಲ ನಾವು ನಮ್ಮ ಮೇಲೆ ಗೊತ್ತಿಲ್ಲ ಸರ್. ಹಾಗಾದ್ರೆ ಅವರೇ ಮುಂದುವರಿಸಬೇಕು ಅಂತಕ್ಕಂಥ ಒಂದು ವರ್ಗ ಪ್ರಯತ್ನ ಪಡ್ತಾರೆ. ಹೈಕಮಾಂಡ್ಗೆ ಗೊತ್ತಿಲ್ಲ. ನೋಡೋಣ, ಅವ್ರಿಗೆ ಹೈಕಮಾಂಡದಾಗ ಏನಾಯ್ತು ನಮಗೂ ಗೊತ್ತಾಗಲ್ಲ. ಇವ್ರ ಹಿಂದೆ ಯಾರದಾರ, ಯಾಕದಾರ? ನಿಮ್ಮ ಹೈಕಮಾಂಡ್ ಇಷ್ಟೊಂದು ವೀಕ ಸರ್ ಕರ್ನಾಟಕದ ವಿಚಾರ? ವೀಕ್ ಏನಿಲ್ಲರಿ, ಏನಾಗ್ಬಿಟ್ಟಿದೆ, ಇನ್ನೂ ಯಡಿಯೂರಪ್ಪನ ಪ್ರಭಾವ ಭಾಳ ಐತೆ ರಾಜ್ಯದಾಗ. ಲಿಂಗಾಯತರು ಒಬ್ಬನೇ ನಾಯಕ.